ನನ್ನ ವ್ಯಾಪಾರಕ್ಕೆ ಇಟ್ಟಿದ್ದೀರಾ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಲ್ವಾ? ನನ್ನ ಜೀವನನೇ ಹಾಳಾಗಿ ಹೋಯ್ತು. ಇನ್ನು ನನ್ನ ತಾಯಿ ಜನ ಮಾತಾಡಿದ್ರೆ ತಪ್ಪೇನಿದೆ? ಹೋಗಿ ಹೋಗಿ, ಮರ್ಯಾದೆನೆ ಹೋಯ್ತು. ಇನ್ನು ನೀವಿದ್ದೇನ್ ಪ್ರಯೋಜನ? ಹೋಗಿ ಹೋಗಿ, ಎಲ್ಲರೂ ಹೋಗಿ. ಐಶ್ವರ್ಯ, ಯಾಕವ? ಏನಾಯ್ತವ? ಏನಾಯ್ತು ಅಂತ ಹೇಳವ. ಯಾಕೆ ಹಿಂಗ್ ಮನ್ಸಿಗೆ ಬೇಸರ ಮಾಡ್ಕೊಂಡಿದ್ಯಾ? ನೋಡಿದ್ಯೇನೆ ಅವ್ರ ದೊಡ್ಡತನನ. ನೀನ್ ತಪ್ಪು ಮಾಡಿದ್ರು ನಿನ್ ಪರನೇ ವಹಿಸ್ಕೊಂಡು ಮಾತಾಡೋ ನಿನ್ ಅತ್ತೆ. ನೀನ್ ಬೈದ್ರು ನನ್ನ ಹೆಂಡತಿನ ಯಾಕೆ ಹೊಡಿತೀರಾ ಅಂತ ಕೇಳೋ ನಿನ್ ಗಂಡ. ಪುಣ್ಯ ಮಾಡಿರ್ಬೇಕು ಕಣೆ, ಇಂಥ ಮನೆಗ್ ಬಂದು ಸೇರೋದಕ್ಕೆ ಪುಣ್ಯ ಮಾಡಿರ್ಬೇಕು. ಇಂಥ ಸಂಬಂಧನ ಗಟ್ಟಿಯಾಗಿ ಉಳಿಸ್ಕೊಳ್ಳೋದ್ ಬಿಟ್ಟು ಯಾಕೆ ಈ ರೀತಿ ಹಾಳು ಮಾಡ್ಕೊತಾ ಇದೀಯಾ? ಇಲ್ಲ, ನೀನ್ ಇಷ್ಟೆಲ್ಲ ಮಾಡಿದ್ಮೇಲೂ ಮಗಳು ಅಂತ ನಾವ್ ನಿನಗ್ ಸಪೋರ್ಟ್ ಮಾಡಿದ್ರೆ ಇವ್ರು ನಮ್ಮ ಮೇಲಿಟ್ಟಿರೋ ಗೌರವಕ್ಕೆ ನಾವು ಅವಮಾನ ಮಾಡ್ದಾಗುತ್ತೆ. ಇನ್ನು ನಮ್ಮ ಪಾಲ್ಗೆ ನೀನು ಮಗಳೇ ಅಲ್ಲ. ಈ ಕ್ಷಣದಿಂದ ನಮ್ಮ ಮಗಳು ಸತ್ತೋದ್ಲು. ಇನ್ನು ಯಾವುದೇ ಕಾರಣಕ್ಕೂ ನಿನ್ನ ನೋಡೋದಕ್ಕೆ ಅಂತ ಈ ಮನೆ ಹೊಸಲು ತುಳಿಯಲ್ಲ. ನೀನು ಅಷ್ಟೇ. ನಾನು ಸುತ್ತೋದ್ರೆ ನನ್ನ ನೋಡಕ್ ಬರ್ಕೊಟ್ಟು. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿ ಇಂಥ ಮಗಳನ್ನ ಹೆತ್ಬಿಟ್ಟಿದೀವೋ. ಇವಳು ನಿಮ್ ಮರ್ಯಾದೆನ ಇವತ್ತು ಈ ತರ ಹರಾಜಾಗ್ತಾಳೆ ಅನ್ನೋದು ಗೊತ್ತಿದ್ದಿದ್ರೆ ನಾನು ಅವತ್ತೇ ಈ ಮದ್ವೆ ಬೇಡ ಅಂತ ಹೇಳ್ಬಿಡ್ತಿದ್ದೆ. ಏನೋ ಗೊತ್ತಿಲ್ಲದೆ ತೆಪ್ಪು ನೋಡ್ದಾಗದೆ ಆಟೆಯ. ಅದು ಬಿಟ್ರೆ ಇನ್ನೇನೂ ಇಲ್ಲ ಬುಡಿ. ನಮ್ಮ ಐಶ್ವರ್ಯನ ಮನಸ್ಸು ಹೆಂಗೆ ಅಂತ ನಂಗೆ ಸಂದಾಗ ಗೊತ್ತದೆ. ನಿಮ್ಮ ಕೈ ಮುಗಿತೀನಿ, ಹೊಸ ಸಮಾಧಾನ ಮಾಡ್ಕೊಳ್ಳಿ. ನನ್ನ ಪಾಲಿಗೆ ನನ್ನ ತಂದೆ ತಾಯಿ ಸತ್ ಹೋದ್ರು. ಐಸು ಮೇಡಮ್ ಅವರೇ ನೋಡಿ, ನಿಮ್ಮ ದಮ್ಮಯ್ಯ ಅಂತೀನಿ, ಎಲ್ಲರೂ ಹಸಿ ಸುಮ್ಕೆ ಇರಿ. ಐಸು ಮೇಡಮ್ ಅವರೇ ಬನ್ನಿ, ಒಳಗೋಣ ಬನ್ನಿ. ಅತ್ತೆ ಹೊಸಿ ಜಾಗ ಬಿಡಿ. ಸತ್ತೋದ್ರು, ನಾನು ಜೋರಾಗಿ ಅಳ್ಬೇಕು. ಬನ್ನಿ ಮೇಡಮ್ ಅವರೇ. ಸತ್ತೋದ್ರು. ನಾವೇನು ನಿಲ್ಲಿರೋದು ಬೇಡ, ಬನ್ನಿ ಹೋಗೋಣ. ಬೀಗ್ರೆ, ಒಂದು ನಿಮಿಷ ನನ್ನ ಮಾತು ಕೇಳಿ. ಏನೋ ಕೆಟ್ಟಗಳಿಗೆ ಹಿಂಗೆಲ್ಲ ಆಗೋಗದೆ. ಒಟ್ಟಾರಕ್ಕೆ ಅವ್ರ ಏನಾಯ್ತು ಅಂತ ಕೇಳವ. ನೀವು ಹೋಗ್ಬೇಡಿ ಬೀಗ್ರೆ, ಇಲ್ಲೇ ಇರಿ, ನನ್ನ ಮಾತು ಹೊಸಿ ಕೇಳಿ. ಕಾಂಚನ ಅವರೇ, ನನ್ನ ಮಗಳ ನಡವಳಿಕೆಯಿಂದ ನಿಮ್ಮ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಆದರೂ ನಿಮಗೇನು ಆಗಿಲ್ಲ ಅನ್ನೋ ಥರ ನಮಗೆ ಸಮಾಧಾನ ಮಾಡ್ತಿದ್ದೀರಲ್ಲ. ನಿಮ್ಮ ಈ ಗುಣ ನಮಗೆ ತುಂಬಾ ಮುಜುಗರ ಮಾಡ್ತಿದೆ ನೋಡಿ. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ಯಾವುದೇ ಕಾರಣಕ್ಕೂ ನಮ್ಮನ್ನು ತಡಿಬೇಡಿ. ಬಾ ರುಕ್ಮಿಣಿ.